ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಪರ್ಣಾ ಈ ಹೆಸರು ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಕೂಡ ಪರಿಪೂರ್ಣವಾಗ್ತಿರಲಿಲ್ಲ. ಅವರ ನಿರೂಪಣಾ ಶೈಲಿಗೆ ತಲೆಬಾಗದವರು ಯಾರೂ ಇಲ್ಲ. ಸ್ಪಷ್ಟ ಕನ್ನಡ, ಯಾವುದೇ ಆಂಗ್ಲ ಪದಗಳನ್ನು ಬಳಸದೆ ಸುಲಲಿತವಾಗಿ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡ್ತಾ ಎಲ್ಲರ ಮನಗೆದ್ದಿದ್ದ ಖ್ಯಾತ ನಿರೂಪಕಿ, ನಟಿ ಅಪರ್ಣಾ ಅವರು ಎಲ್ಲರನ್ನ ಬಿಟ್ಟು ಇಹಲೋಕವನ್ನು ತ್ಯಜಿಸೇ ಬಿಟ್ಟರು. ನಿನ್ನೆ ಶ್ವಾಸಕೋಶದ ಕಾಯಿಲೆಯಿಂದ ಬಳಲ್ತಾ ಇದ್ದ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. 2 ವರ್ಷಗಳಿಂದ ಈ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನು ಪಡೆದಿದ್ದ ನಟಿ ಹಾಗೂ ನಿರೂಪಕಿ ಇಹಲೋಕ ತ್ಯಜಿಸಿದ್ದಾರೆ. ಇನ್ನು ನಿರೂಪಕಿ ಹಾಗೂ ನಟಿಯಾಗಿದ್ದಂತಹ ಅಪರ್ಣಾ ಅವರು ತಮ್ಮ ಖಾಸಗಿ ಸುದ್ದಿಯನ್ನು, ಖಾಸಗಿ ವಿಚಾರವನ್ನು ಎಲ್ಲಿಯೂ ಸಹ ಬಿಟ್ಟುಕೊಡ್ತಿರಲಿಲ್ಲ. ಗೌಪ್ಯವಾಗಿ ಇಡಲು ಪ್ರಯತ್ನವನ್ನು ಪಡ್ತಾ ಇದ್ರು. ಎಲ್ರಿಗೂ ಕೂಡ ಅಪರ್ಣಾ ಅವರ ವೈವಾಹಿಕ ಜೀವನ ಇರಬಹುದು, ಅವರ ಕೌಟುಂಬಿಕ ಜೀವನ ಇರಬಹುದು, ಇದರ ಬಗ್ಗೆ ತಿಳ್ಕೊಳ್ಳುವ ಆಸೆ ಇದ್ದೇ ಇರುತ್ತೆ. ಇವತ್ತು ಆ ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಅಪರ್ಣಾ ಅವರ ಪತಿ ಹಾಗೂ ಮಕ್ಕಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಅಪರ್ಣಾ ಅವರ ಸಾವಿಗೆ ನೀವು ಕೂಡ ಸಂತಾಪ ಸೂಚಿಸಿ RIP ಅಂತ ಕಮೆಂಟ್ ಮಾಡಿ, ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಪರ್ಣಾ ಅವರು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದಂತಹ ಪರಿಪೂರ್ಣ ಪ್ರತಿಭೆ. ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಸಿನಿಮಾ ಪತ್ರಕರ್ತರ ಪುತ್ರಿಯಾದ್ದರಿಂದ ಇವರಿಗೆ ಕನ್ನಡ ಅಚ್ಚುಮೆಚ್ಚು. ಹೀಗಾಗಿ ಮೊದಲಿಗೆ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶ ಮಾಡ್ತಾರೆ. ಅದಾದ ನಂತರ ನಿರೂಪಣೆಯ ಗೀಳು ಇವರನ್ನು ಬಿಡಲಿಲ್ಲ. ಹೀಗಾಗಿ 1989ರಲ್ಲಿ ನಿರೂಪಕಿಯಾಗಿ ಸತತವಾಗಿ ಕನ್ನಡ ಚಿತ್ರರಂಗ ಜೊತೆಗೆ ಕರ್ನಾಟಕದ ಯಾವುದೇ ಖಾಸಗಿ ಆಗಿರಬಹುದು, ಸರ್ಕಾರಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಿರಬಹುದು, ಅದರಲ್ಲಿ ನಿರೂಪಣಾ ಶೈಲಿ ಅಂತ ಬಂದರೆ ಅಪರ್ಣಾ ಅವರ ಹೆಸರು ಮೊದಲಿಗಿರ್ತಾ ಇತ್ತು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡಿ ಎಲ್ಲರ ಮನಗೆದ್ದಿದ್ರು. ಇನ್ನು ಅಪರ್ಣಾ ಅವರು ಚಿತ್ರರಂಗ ಸೇರಿದಂತೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದಂಥವರು ಅಂತ ಹೇಳಬಹುದು. ಆದರೆ ಅಪರ್ಣಾ ಅವರ ವೈವಾಹಿಕ ಜೀವನ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಸುಂದರವಾಗಿರಲಿಲ್ಲ. ಪತಿ ಒಳ್ಳೆಯವರಾದರೂ ಕೂಡ ಮಕ್ಕಳಿಲ್ಲ ಅನ್ನೋ ಕೊರಗು ಇವರನ್ನು ಕಾಡ್ತಲೇ ಇತ್ತು. ಹೌದು, ಅಪರ್ಣಾ ಅವರ ಪತಿಯ ಹೆಸರು ನಾಗರಾಜ್ ವಸ್ತಾರೆ ಅಂತ. ಈ ದಂಪತಿಗೆ ಮಕ್ಕಳೇ ಇರಲಿಲ್ಲ. ಹೀಗಾಗಿ ಪತಿಗೆ ಪತ್ನಿ, ಪತ್ನಿಗೆ ಪತಿ ಪ್ರಪಂಚವಾಗಿಬಿಟ್ಟಿದ್ರು. ಎಲ್ಲಿಯೂ ಕೂಡ ಈ ವಿಚಾರದ ಬಗ್ಗೆ ಅಪರ್ಣಾ ಆಗಲಿ ಅವರ ಪತಿಯಾಗಲಿ ಹೇಳ್ಕೊಂಡಿರಲಿಲ್ಲ. ಇನ್ನು ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿದ್ದರು. ಪತ್ನಿಯನ್ನು ಸಾಕಷ್ಟು ಹಚ್ಕೊಂಡಿದ್ದಂತಹ ಅಪರ್ಣಾ ಅವರ ಪತಿ ನಾಗರಾಜ್ ಅವರು ಕೂಡ ಇವತ್ತು ವಿಷಾದ ವ್ಯಕ್ತಪಡಿಸಿದ್ದು, ಪತ್ನಿಯನ್ನು ಕಳೆದುಕೊಂಡಿದ್ದು ದುಃಖದ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಪತ್ನಿ ಹಾಗೂ ಅವರ ತಾಯಿ ಇಬ್ಬರೂ ಕೂಡ ಕೌಟುಂಬಿಕ ವಿಷಯವನ್ನು ಗೌಪ್ಯವಾಗಿ ಇಡುವಂತೆ ನನಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಡದಿಯ ಪಾರ್ಥಿವ ಶರೀರವನ್ನು ನನ್ನ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ಇಡ್ತೀನಿ ಅಂತ ಹೇಳ್ತಾ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.